ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಸರಳ ಪದಗಳನ್ನು ಕಲ್ತ್ಕೊಂಡಿದ್ದೀವಿ. ಸಾಕಷ್ಟು ಪದಗಳನ್ನು ನಾನು ಆ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಈಗ ಅದರ ಮುಂದುವರೆದ ಭಾಗವಾಗಿ ಮಕ್ಕಳಿಗೆ ಬೇಸಿಕಲ್ಲಿ ವರ್ಣಮಾಲೆ ನಂತರ ನಾವು ಹೇಳ್ಕೊಡ್ತಕ್ಕಂಥದ್ದು ಕಾಗುಣಿತಗಳು. ಆ ಕಾಗುಣಿತಗಳನ್ನು ಈ ರೀತಿ ನಾವು ಮಕ್ಕಳಿಗೆ ಕರೆಕ್ಟಾಗಿ ನೀಟಾಗಿ ಒಂದು ಸತಿ ಗಟ್ ಮಾಡಿಸಿ ಅಥವಾ ಕಂಠಪಾಠ ಮಾಡಿಸಿ ಆದರೂ ಆಯಿತು ಅಥವಾ ಪದೇ ಪದೇ ಪ್ರಾಕ್ಟೀಸ್ ಮಾಡಿಸಿ ಆದರೂ ಆಯಿತು ಹೇಳ್ಕೊಟ್ರೆ ಅವರು ಈಸಿಯಾಗಿ ಅದನ್ನು ಸುಲಭವಾಗಿ ನೆನ್ಪಿಟ್ಕೊಂಡ್ಬಿಟ್ಟಾರ. ಒಂದು ಲೈನ್ ನಾವು ಪೂರ್ತಿಯಾಗಿ ಕ ಇಂದ ಕಹವರೆಗೂ ಕರೆಕ್ಟಾಗಿ ಹೇಳ್ಕೊಟ್ಬಿಟ್ರೆ ನೆಕ್ಸ್ಟು ಬರ್ತಕ್ಕಂಥ ಎಲ್ಲ ಲೈನ್ಗಳನ್ನು ಅವರೇ ಖುದ್ದಾಗಿ ಬರೆಯುವಂಥದ್ದು ನೆನಪಲ್ಲಿ ಇಟ್ಕೊಳ್ಳೋವಂಥದ್ದು ಆಗುತ್ತೆ. ಇಲ್ಲಿ ನಾನು ಬರೆದಿದ್ದೀನಿ, ನಾವು ಕಲ್ತಿರೋದೆಲ್ಲ ಇದೇ ರೀತಿ. ಆಮೇಲೆ ನಾವು ಈಗ ಮಕ್ಕಳಿಗೆ ಹೇಳ್ಕೊಡೋದು ಇದೇ ರೀತಿ. ಏನು ಅಂದರೆ ಕೆ ತಲೆಕಟ್ಟು ಕಗೆ ಈ ರೀತಿ ಕಾಗುಣಿತಗಳ ಅಕ್ಷರಗಳನ್ನು ನಾವು ಇಳಿ ಕೊಂಬು ಅದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದನ್ನು ನಾವು ಹೇಳ್ಕೊಡುವಾಗ ಕೆ ತಲೆಕಟ್ಟು ಕೆ ಇಳಿ ಕೆ ಗುಡಿಸು ಕೆ ಗುಡಿಸಿನ ದೀರ್ಘ ಕೆ ಕೊಂಬು ಕೆ ಕೊಂಬಿನ ಇಳಿ ಕೆ ಒಟ್ರು ಸುಳಿ ಕೆ ಏತ್ವ ಕೆ ಏತ್ವನ್ ದೀರ್ಘ ಕೆ ಐತ್ವ ಕೈ ಕೆ ಓತ್ವ ಕೆ ಓತ್ವನ್ ದೀರ್ಘ ಕೆ ಔತ್ವ ಕೌ ಕೆ ಅನುಸ್ವಾರ ಕೆ ವಿಸರ್ಗ ಕಹ. ಈ ರೀತಿ ಒಂದು ಸಾಲನ್ನು ನಾವು ಕಾಗುಣಿತದಲ್ಲಿ ಮೊದಲನೇ ಸಾಲನ್ನು ಇಂದ ಕಹವರೆಗೂ ಹೇಳ್ಕೊಟ್ವಿ ಅಂದರೆ ಅದರಿಂದ ನಾವು ಮುಂದೆ ಇರ್ತಕ್ಕಂಥ ಅಕ್ಷರಗಳನ್ನು ತಾವೇ ಮಕ್ಕಳು ಸ್ವತಃ ಏನು ಮಾಡ್ತವೆ, ಈ ಸ್ವರ ಚಿಹ್ನೆಗಳನ್ನ ನೆನಪಿಟ್ಕೊಂಡು ಈಸಿಯಾಗಿ ಅವು ಕಲ್ತ್ಕೊಂಡ್ಬಿಡ್ತವೆ. ಸ್ವರ ಚಿಹ್ನೆಯನ್ನು ನಾವು ಪದೇ ಪದೇ ಕೆಲವೊಂದು ಸತಿ ಆ್ಯಕ್ಷನ್ ಮೂಲಕ ಸಹಿತ ಸ್ವರ ಚಿಹ್ನೆಗಳನ್ನು ಮಕ್ಕಳಿಗೆ ರೂಢಿ ಮಾಡಿಸಿ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಅಕ್ಷರವನ್ನು ನೀಡಿ ಅದಕ್ಕೆ ನೀನೇ ಆ ಸ್ವರ ಚಿಹ್ನೆಯನ್ನು ಹಾಕಿ ಆ ಅಕ್ಷರಗಳನ್ನ ಬರಿ ಅಂತ ಹೇಳ್ಬೋದು. ಜೊತೆಗೆ ಆ ಅಕ್ಷರದಿಂದ ಪ್ರಾರಂಭವಾಗಿರ್ತಕ್ಕಂಥ ಪದಗಳನ್ನು ಸಹಿತ ನಾನು ಇಲ್ಲಿ ಬರೆದಿದ್ದೀನಿ. ಇಂದ ಇಂದ ಕಾಗೆ ಈ ರೀತಿ ಫಸ್ಟು ಕಾಗುಣಿತಗಳನ್ನು ನಾವು ಕರೆಕ್ಟಾಗಿ ಸ್ವರ ಚಿಹ್ನೆಗಳ ಮೂಲಕ ಕಲಿಸಿ ನೆಕ್ಸ್ಟ್ ಅದರಿಂದ ರಚಿತವಾಗಿರ್ತಕ್ಕಂಥ ಪದಗಳನ್ನು ಹೇಳ್ಕೊಡ್ಬೋದು. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿಸ್ಬೋದು. ಥ್ಯಾಂಕ್ ಯು.